ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನ ಮೊದಲ ವಾರ ಮುಕ್ತಾಯ ಆಗುತ್ತಲಿದೆ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ನಾವು ಬಿಗ್ ಬಾಸ್ ಶೋಗೋಸ್ಕರ ಇರೋದು ಅಂತ ತಿಳಿದು ಸ್ಪರ್ಧಿಗಳು ಆಟ ಆಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಜಗಳಗಳು ಕೂಡ ಆಗಿವೆ. ಹಾಗಾದರೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಯಾವ ವಿಷಯದ ಬಗ್ಗೆ ಮಾತನಾಡಬಹುದು? ಸ್ಪರ್ಧಿಗಳು ಮಾಡಿರೋ ತಪ್ಪುಗಳು ಯಾವುವು? ಸುದೀಪ್ ಅವರು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ಸ್ಪರ್ಧಿಗಳಿಗೆ ಗ್ರಾಚಾರ ಬಿಡಿಸ್ತಾರೆ? ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋನಲ್ಲಿ ಮೊದಲ ವಾರವೇ ಭರ್ಜರಿಯಾಗಿ ಜಗಳವಾಗಿದೆ. ಕಾಂಟ್ರವರ್ಸಿ ಹೇಳಿಕೆಗಳು ಹೊರಬಿದ್ದಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಏನು ಹೇಳಬಹುದು ಎಂದು ಕುತೂಹಲವೂ ಜೋರಾಗಿದೆ. ಮೊದಲ ವಾರವೇ ಜಗಳಗಳು ಜಾಸ್ತಿ ಆಗಿರೋದಕ್ಕೆ ಕಿಚ್ಚ ಸುದೀಪ್ ಅವರು ಲ್ಯಾಪ್ಟಾಪ್ನಲ್ಲಿ ಎಪಿಸೋಡ್ ನೋಡುವಾಗ ಅದನ್ನು ತೆಗೆದು ಎಸೆಯೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಹೌದು, ಲಾಯರ್ ಜಗದೀಶ್, ಧನ್ರಾಜ್, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್, ತುಕಾಲಿ ಮಾನಸ, ಶಿಶಿರ್ ಶಾಸ್ತ್ರಿ, ಗೋಲ್ಡ್ ಸುರೇಶ್, ಅನುಷಾ ರೈ, ಹಂಸಪ್ರಕಾಶ್, ಚೈತ್ರ ಕುಂದಾಪುರ್, ಭಾಗ್ಯಗೌಡ, ಐಶ್ವರ್ಯ, ಯಮುನಾ ಶ್ರೀನಿಧಿ, ರಂಜಿತ್ ಗೌಡ, ಉಗ್ರಂ ಮಂಜು ಅವರು ಈ ಶೋನಲ್ಲಿ ಭಾಗವಹಿಸುತ್ತಾರೆ. ಹೌದು, ಅದರಲ್ಲೂ ಲಾಯರ್ ಜಗದೀಶ್ ಅವರು ಈ ಬಾರಿ ಹೈಲೈಟ್ ಆಗಿದ್ದಾರೆ. ಸ್ವರ್ಗ ನಿವಾಸಿಯಾದರೂ ಕೂಡ ಪದೇ ಪದೇ ರೂಲ್ಸ್ ಬ್ರೇಕ್ ಆಗ್ತಿದೆ ಅಂತ ಎಚ್ಚರಿಕೆ ಕೊಟ್ಟರು. ನರಕ ನಿವಾಸಿಗಳಿಗೆ ಆಹಾರ ಕೊಡುತ್ತಿರುವುದು, ಟಾಸ್ಕ್ ವಿಚಾರವಾಗಿ ಧನ್ರಾಜ್ ಜೊತೆ ಜಗಳ ಆಡಿರೋದು, ಬಿಗ್ ಬಾಸ್ ಸ್ಪರ್ಧಿ ಆಗೋಕೆ ಲಾಯಕ್ಕಿಲ್ಲ ಅಂತ ಹೇಳಿರೋದು, ತುಕಾಲಿ ಮಾನಸಾಗೂ ನಿಂದಿಸಿದ್ದು, ಯಮುನಾ ಶ್ರೀನಿಧಿ ಜೊತೆಗೂ ಕೂಡ ಜಗಳವಾಡಿದ್ದು, ಬಹುತೇಕ ಸ್ಪರ್ಧಿಗಳ ಜೊತೆಗೆ ಜಗಳ ಆಡಿದ್ದಕ್ಕೆ ಈ ಬಾರಿ ಜಗದೀಶ್ ಜೊತೆಗೆ ಕಿಚ್ಚ ಸುದೀಪ್ ಅವರು ಜಾಸ್ತಿ ಮಾತನಾಡಬಹುದು. ಇನ್ನ ಬಿಗ್ ಬಾಸ್ ನ ಹಾಳ್ ಮಾಡ್ತೀನಿ ಎಂದು ಧಮಕಿ ಹಾಕಿದ್ದಾರೆ. ಇದು ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಬಹುದು. ಅಷ್ಟೇ ಅಲ್ಲ, ಈ ಶೋಗೆ ಬಂದಿದ್ದೀರಾ ಅಂದಮೇಲೆ ಈ ಶೋಗೆ ಒಂದು ರೆಸ್ಪೆಕ್ಟ್ ಮಾಡೋದನ್ನ ಕಲೀರಿ. ನೀವೊಬ್ಬ ಕಂಟೆಸ್ಟೆಂಟ್ ಆಗಿ ಇನ್ನೊಂದು ಕಂಟೆಸ್ಟೆಂಟ್ಗೆ ಮರ್ಯಾದೆ ಕೊಡೋದನ್ನ ಕಲೀರಿ. ನಿಮ್ಮ ವೃತ್ತಿಗೆ ನೀವು ಎಷ್ಟು ಗೌರವ ಕೊಡ್ತೀರೋ ಅದೇ ರೀತಿ ಬೇರೆ ವೃತ್ತಿಗೂ ಕೂಡ ಅಷ್ಟೇ ಗೌರವವನ್ನ ಕೊಡಿ ಎಂದು ಕೇಳಬಹುದು. ಅಷ್ಟೇ ಅಲ್ಲ, ಲಾಯರ್ ಜಗದೀಶ್ ಅವರು ಹೆಣ್ಣು ಮಕ್ಕಳ ಜೊತೆ ನಡೆದುಕೊಳ್ಳುವ ರೀತಿ, ಹೆಣ್ಣು ಮಕ್ಕಳ ಪರ್ಸನಲ್ ವಿಚಾರವನ್ನ ಎಲ್ಲರ ಮುಂದೆ ಕೆಟ್ಟದಾಗಿ ಹೇಳುವುದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟೇ ಅಲ್ಲ, ಕಿತ್ತೋಗಿರೋ 50 ಲಕ್ಷ ಯಾವನಿಗೆ ಬೇಕು ಎಂದು ಹಣಕ್ಕೆ ಅವಮಾನ ಮಾಡಿದ್ದಲ್ಲದೆ ಸ್ಪರ್ಧಿಗಳಿಗೆ ಕೇವಲ ಕಾಸಿಗೋಸ್ಕರ ಬಂದಿದ್ದಾರೆ ಎಂದು ಯೋಗ್ಯತೆ ಅಷ್ಟು ಇಲ್ಲ ಎಂದೆಲ್ಲ ಮಾತನಾಡುವುದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಈ ವಾರ ಜಗದೀಶ್ ಅವರಿಗೆ ತರಾಟೆಗೆ ತೆಗೆದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಇನ್ನ ನರಕ ನಿವಾಸಿಯಾಗಿರುವ ಅನುಷಾ ಅವರ ವಿಚಾರಕ್ಕೆ ಬಂದ್ರೆ, ನನಗೆ ಮೊಸರನ್ನ ಇಷ್ಟ ಇಲ್ಲ ಅಂತ ಹೇಳಿದ ಅನುಷಾ ರೈ ಅವರು ಸ್ವರ್ಗ ನಿವಾಸಿಗಳಿಂದ ಪಡೆದ ಆಹಾರವನ್ನ ಡಸ್ಟ್ಬಿನ್ಗೆ ಹಾಕಿ ಹಾಳು ಮಾಡಿದ್ರು. ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಅನುಷಾ ರೈ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳೋದು ಕನ್ಫರ್ಮ್ ಆಗಿದೆ. ಇನ್ನ ಉಗ್ರಂ ಮಂಜು ಅವರು ಸ್ಪರ್ಧಿಗಳ ಮಿಮಿಕ್ರಿ ಮಾಡಿ ನಗಿಸಿದ್ದು, ಧನ್ರಾಜ್ ಅವರನ್ನ ಎದುರಿಸಿದರ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು. ಇನ್ನ ಸ್ವರ್ಗ ನಿವಾಸಿಯಾಗಿರುವ ಐಶ್ವರ್ಯ ಅವರು ಧರ್ಮ ಕೀರ್ತಿ, ರಂಜಿತ್ ಗೌಡ ಜೊತೆ ತಮಾಷೆಗಾಗಿ ಮಾತನಾಡಿದ್ದಾರೆ. ಇದನ್ನು ನೋಡುವವರಿಗೆ ಸಮಥಿಂಗ್ ಎನ್ನುವ ತರ ಕಾಣ್ತಿದೆ. ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಬಹುದು. ಇನ್ನ ಶೌಚಾಲಯಕ್ಕೆ ಹೋಗಬೇಕು ಎಂದು ನರಕ ನಿವಾಸಿಗಳು ಹೇಳಿದಾಗ ಭವ್ಯಗೌಡ ಅವರು ತಡ್ಕೋಬೇಕು ಎಂದು ಮಾತನಾಡಿದರು. ಇದರ ಬಗ್ಗೆಯೂ ನರಕ ನಿವಾಸಿಗಳು ಸಿಟ್ಟಾಗಿ ದೊಡ್ಡ ಜಗಳವೇ ಮಾಡಿದ್ರು. ಇದರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಬಹುದು. ಇನ್ನ ಗೋಲ್ಡ್ ಸುರೇಶ್ ಹಾಗೂ ಮಾನಸ ಅವರು ಕೂತ್ಕೊಂಡು ಬೇರೆಯವರು ಹೇಗೆ ಅಂತ ಲೆಕ್ಕಾಚಾರ ಹಾಕಿದ್ರು. ಈ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಬಹುದು. ಇನ್ನ ಸುರೇಶ್ ಅವರು ಅಷ್ಟು ಗೋಲ್ಡ್ ಹಾಕೋದು ಯಮುನಾ ಶ್ರೀನಿಧಿಗೆ ಇಷ್ಟ ಇಲ್ಲ. ಇದರ ಬಗ್ಗೆಯೂ ಕೂಡ ಮಾತುಕತೆ ಆಗಬಹುದು. ಮೋಕ್ಷಿಕಾ ಪೈ, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್, ಹಂಸ ಪ್ರತಾಪ್ ಅವರು ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಇವರಲ್ಲಿನ ಗೊಂದಲಗಳನ್ನ ಬಗೆಹರಿಸಿ ಧೈರ್ಯ ಹೇಳಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಯರ್ ಜಗದೀಶ್ಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳೋದರಲ್ಲಿ ಡೌಟೇ ಇಲ್ಲ.